baddest DJ. ನೀವು ಮೇಲ್ಗಡೆಯಿಂದ ಘಾಟಿ ರೋಡಿಂದ ಬಂದರೆ ಆ್ಯಕ್ಚುಲಿ ಇಲ್ಲೊಂದು ಬೋರ್ಡ್ ಇರುತ್ತೆ, ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ ಮತ್ತು ರಾಷ್ಟ್ರೋತ್ತನ ಗೋಶಾಲೆ. ಇದೇ ರೋಡಲ್ಲಿ ನೀವು ಹೋಗ್ಬೇಕಾಗಿ ಆ್ಯಕ್ಚುಲಿ ಒಂದು 300 ಮೀಟರ್ ಹೋದರೆ ಸಾಕು. ನೋಡಿ ಎಂಟ್ರೆನ್ಸ್ ಪಾಯಿಂಟ್ ಇದೇನೆ. ಆ್ಯಕ್ಚುಲಿ ನೀವು ಇಲ್ಲಿ ಸ್ಟ್ರೈಟ್ ಹೋದರೆ ಡ್ಯಾಮ್ನು ನೋಡ್ಬೋದು, ಮತ್ತು ಲೆಫ್ಟ್ ಬಂದರೆ ಗೋಶಾಲೆ ನೋಡ್ಕೊಬರ್ಬೋದು. ಇದೇ ಎಂಟ್ರೆನ್ಸ್ ಪ್ಲೇಸ್ ಆ್ಯಕ್ಚುಲಿ. ಮೇನ್ ರೋಡಿಂದ ಬಂದು ಹಿಂಗೆ ಲೆಫ್ಟ್ ಹೋಗ್ಬೇಕು ನೀವು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಡ್ಯಾಮು. ಮತ್ತು ಇಲ್ಲೇ ಗೇಟು. ಆ ಕಡೆ ರೈಟ್ ಹೋದರೆ ಡ್ಯಾಮ್ಗೆ ಹೋಗುತ್ತೆ, ಇಲ್ಲಿ ಲೆಫ್ಟ್ ಬಂದರೆ ಗೋಶಾಲೆ. ಇಲ್ಲಿ ಸೆಕ್ಯೂರಿಟಿ ಎಂಟ್ರಿ ಮಾಡ್ಕೊತಾರೆ, ಎಂಟ್ರಿ ಮಾಡ್ಕೊಂಡು ನಮ್ಮಲ್ಲಿ ಒಳಗಡೆ ಬಿಡ್ತಾರೆ. ಇಲ್ಲಿಂದ ಒಂದೇ ರೋಡು. ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ನಾವು ಬಂದಿರೋದು ಘಾಟಿ ಸುಬ್ರಹ್ಮಣ್ಯ ಹತ್ರ ಇರೋ ರಾಷ್ಟ್ರೋತ್ತನ ಗೋಶಾಲೆ ಅಂತ. ನೀವು ಘಾಟಿಯಿಂದ ಈ ಕಡೆ ಘಾಟಿಗೆಲ್ಲ ಬಂದರೆ ಘಾಟಿಯಿಂದ ಕೆಳಗಡೆ ಹಂಗೆ ಡ್ಯಾಮ್ ಕಡೆ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ ಅಂತ ಐತೆ. ಅಲ್ಲೇ 100 ಮೀಟ್ರ್ ಕೆಳಗಡೆ ಬಂದರೆ ಸ್ಟ್ರೈಟ್ ಹೋದರೆ ವಿಶ್ವೇಶ್ವರಯ್ಯ ಡ್ಯಾಮ್ ಪಿಕಪ್ ಡ್ಯಾಮ್ಗೆ ಹೋಗ್ತೀರಾ. ಲೆಫ್ಟ್ ಬಂದರೆ ರಾಷ್ಟ್ರೋದ್ಯಾನ ಗೋಶಾಲೆಗೆ ಬರ್ತೀರಾ. ಇವತ್ತು ರಾಷ್ಟ್ರೋದ್ಯಾನ ಗೋಶಾಲೆಯಲ್ಲಿ ಏನೇನು ಐತೆ ತೋರಿಸ್ತೀವಿ. ಇಲ್ಲಿ ಮತ್ತೆ ಮೆಡಿಸನ್ ಸಿಗುತ್ತೆ ಅಂತ ಏನೋ ಹೇಳಿದ್ರು ಸೆಕ್ಯೂರಿಟಿ. ನಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಒಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಡಾಕ್ಯುಮೆಂಟ್ರಿ ಟೈಪ್ ತೋರ್ಸಕ್ ಪ್ರಯತ್ನ ಪಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಶವಂತಪುರ ಜಾಯ್ನ್ ಆಗಿದ್ದಾರೆ, ನೋಡ್ತಿರ್ಬೋದು ನೋಡಿ ವೀಕ್ಷಕರೇ. ಅಲ್ಲಿ ಆಕ್ಚುಲಿ ಸೀಮೆ ಹುಲ್ಲು ಎಲ್ಲ ಮಿಷಿನ್ಗೆ ಹಾಕಿ ಅದು ತಿನ್ನಕ್ಕೆ ಈಸಿ ಆಗಲಿ ಅಂತೆಲ್ಲ ಕಟ್ ಮಾಡುತ್ತೆ ಮಿಷಿನ್. ನಮ್ ಕಡೆ ಇವಾಗ ಮಂಡ್ಯ, ಚನ್ನಪಟ್ಟಣ ಆ ಕಡೆನೂ ಬಳಸ್ತಾರೆ, ನೀವು ನೋಡ್ತಿರ್ತೀರ. ಇವಾಗ ಸೀಮೆ ಹುಲ್ಲು ಇವಾಗೆಲ್ಲ ದನಕ್ಕೆ ಆಕ್ಚುಲಿ ಆ ತರ ಮೇವ್ ಹಾಕಲ್ಲ, ಎಲ್ರು ಫಸ್ಟ್ ಹಾಕ್ತಿದ್ರು. ಇವಾಗ ಮಿಷಿನ್ ಬಂದಿರೋದ್ರಿಂದ ಎಲ್ಲ ಕಟ್ಟಿಂಗ್ ಹಾಕ್ತಾರೆ. ನೋಡಿ ಟ್ರಾಕ್ಟರ್ ಲೋಡ್ ಆಗ್ತಾ ಇದೆ, ಫುಲ್ ಕಟ್ಟಿಂಗ್ ಪ್ರೊಸೆಸ್ ನಡೀತಿದೆ. ಈ ಕಡೆ ಬಂದ್ರೆ ಹಸುಗಳಿದಾವೆ. ಒಂದು ಹಸು ನೋಡಿದೆ, ಸೀರಿಯಸ್ಲಿ ಎಮೋಷನಲ್ ಆಗೋಯ್ತು. ಅದು ತೋರಿಸ್ತೀನಿ ಬನ್ನಿ. ಅದಕ್ಕೆ ಆಕ್ಚುಲಿ 3 ಕಾಲಿದೆ, 1 ಕಾಲಿಲ್ಲ. ಅದಾದ್ರೂ ಯಾವ ತರ ನಡೀತೈತೆ ಬನ್ನಿ. ಇದೆ ನೋಡಿ ಆಕ್ಚುಲಿ ಅದು ಹಸು. ಮತ್ತೆ ನೋಡಿ ಪಾಪ ಅದಕ್ಕೆ 1 ಕಾಲು ಇಲ್ಲ, ಇಂಜುರಿ ಆಗಿದೆ. ಕರೆಕ್ಟ್ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಬಟ್ ಆದ್ರೂ ಇದು ಗೋಶಾಲೆಯಲ್ಲಿ ಇದನ್ನ ನೋಡ್ಕೊಂತ ಇದಾರೆ ನೀಟಾಗಿ. ನೀವು ಆ ಕಡೆ ಎಲ್ಲ ನೋಡ್ತಾ ಇರ್ಬೋದಲ್ಲ, ಆಕ್ಚುಲಿ ಅದು ಇನ್ಸೂರೆನ್ಸ್ ಟ್ಯಾಗು. ಪ್ರತಿಯೊಂದಕ್ಕೂ ಇನ್ಸೂರೆನ್ಸ್ ಮಾಡ್ತಿದ್ದಾರೆ ನೋಡಿ. ನೋಡಿದ್ರೆ ಪಾಪ ಅನ್ಸುತ್ತೆ ನನಗೆ ಇದನ್ನ. ಇವೆಲ್ಲ ಆಕ್ಚುಲಿ ನಮ್ಮ ನಾರ್ತ್ ಇವೆಲ್ಲ ಬ್ರೀಡ್ಗಳು. ನೀವು ನೋಡ್ತಿದ್ರೆ ಇವು ನಮ್ಮ ಸೈಡ್ ಎಲ್ಲ ಕಡಿಮೆ, ನಮ್ಮ ಮೈಸೂರು ಬೆಂಗಳೂರು ಡಿವಿಷನ್ ಎಲ್ಲ ಕಡಿಮೆ. ಇವೆಲ್ಲ ಆಕ್ಚುಲಿ ನಾರ್ತ್ ಡಿವಿಷನ್ ಜಾಸ್ತಿ ಇವೆಲ್ಲ. ಆಕ್ಚುಲಿ ಇದೇ ನೋಡಿ ಆಫೀಸ್ ಮುಂಭಾಗನೇ ಫುಲ್ ಗೋಶಾಲೆದು ಇದೈತೆ ಶೆಡ್ಡು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲ ಅವ್ರದ್ದು ಗೋಶಾಲೆದು ಪ್ರಾಡಕ್ಟ್ಗಳು ಸಿಗುತ್ತಂತೆ. ಅಲ್ಲೇ ಇರೋದು ನೋಡಿ, ಅಲ್ಲಿ ನೆಟ್ ಹಾಕಿದ್ರಲ್ಲ ಒಳಗಡೆ ಎಲ್ಲ ಫುಲ್ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಗೋಶಾಲೆದು. ಹಾ, ನೋಡ್ಕೊಂಡ್ ಬನ್ನಿ. ಸ್ವಲ್ಪ ನೀವೇನಲ್ಲಿ ನೋಡ್ತಾ ಇದ್ದೀರಾ ಅದಷ್ಟೇ ಅಷ್ಟು ಅನ್ಕೊಂಡಿದ್ದೆ ನಾನು. ಆಕ್ಚುಲಿ ಅಲ್ಲಿ ಒಂದು 40-50 ಹಸುಗಳಿದಾವೆ ಅಂತ ಹೇಳಿದ್ರು. ಇನ್ನು ಮುಂದಕ್ಕೆ ಇಲ್ಲಿ ಇದೆ ಮೇಲ್ಗಡೆ ಶೆಡ್ ಟೈಪ್ ಹೋಗಿ ಅಂತ ಹೇಳಿದ್ರು. ಬ್ರೋ ಏನ್ ಹೇಳಕ್ ಇಷ್ಟಪಡ್ತೀರಾ? ಬನ್ನಿ ನೋಡೋಣ ಮೇಲೆ. ಇವಾಗ ವೀಕೆಂಡ್ ಅಲ್ಲಿ ಏನಾರ ಕೆಲವು ಪ್ಲೇಸಸ್ ನೋಡ್ಬೇಕಂತ ಎಷ್ಟೋ ಜನ ಇದ್ ಮಾಡ್ತಾರೆ. ಇವಾಗ ಬೇಜಾರಾದಾಗ ಈ ಸ್ಪಾಟ್ ಬರ್ಬೋದಾ? ಬರ್ಬೋದು. ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ವಾ? ಮತ್ತಿದು ಸುತ್ತಮುತ್ತ ಬೆಟ್ಟ ಗುಡ್ಡ ಇರೋದ್ರಿಂದ, ಘಾಟಿ ಸುತ್ತಮುತ್ತ ಬೆಟ್ಟ ಗುಡ್ಡ ಇರೋದ್ರಿಂದ ನೀವು ಬರ್ಬೋದು. ಮತ್ತೆ ಫೀಡ್ ಮಾಡ್ಬೋದು. ಅದಕ್ಕೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಸ್ಪಾಟ್, ಸಕ್ಕದಾಗಿದೆ. ಇದು ಆಕ್ಚುಲಿ ಸುರಭಿ ನಿಲಯ ಅಂತ ಇದೆ. ಸಿಕ್ಕಾಪಟ್ಟೆ ದೊಡ್ಡದು ಬ್ರೋ ಇದು. ಅಲ್ಲಿ ನೋಡಲ್ಲ, ಅಲ್ಲೊಂದು ಶೆಡ್ ಐತೆ. ಬ್ರೋ ಅದ್ಯಾವ್ದು ಬ್ರೋ? ಅಲ್ಲೊಂದ್ ಶೆಡ್ ಇದೆ. ಆಕ್ಚುಲಿ 3 ಅಂತ ಹಾಕಿದ್ದಾರೆ. ಬನ್ನಿ ಕೆಳಗೆ ಹೋಗೋಣ, ಅಲ್ಲೊಂದ್ ಸೆಟ್ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ನೋಡಿ. ಇವಾಗ ಅಲ್ಲಿ ಸುರ್ಬಿ ನಿಲಯ ಅಂತ ಒಂದ್ ನೋಡಿದ್ವಿ. ಆಕ್ಚುಲಿ ಇದು ಸೆಕ್ಷನ್ ವೈಸ್ ಇದೆ ಅಲ್ವಾ ಬ್ರೋ ಶೆಡ್ಗಳು? ಮತ್ತೆ ಎಲ್ಲ ಇಲ್ಲೇ ಗೊಬ್ಬರಗಳೆಲ್ಲ ಇಲ್ಲೇ ತಂದು ಹಾಕೊಂತಾರೆ ಅನ್ಸುತ್ತೆ. ಇದರಿಂದ ಗೋಬರ್ ಗ್ಯಾಸ್ಗೆ ಮತ್ತೆ ಮೆಡಿಸನ್ಗೆಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ಇದು ಕ್ಲೋಸ್ ಮಾಡಿದೆ ಕಾವೇರಿ ನಿಲಯ ಅನ್ನೋದು. ಮತ್ತೆ ಅಲ್ಲಿ ನಾವು ಆಕ್ಚುಲಿ ಸುರ್ಬಿ ನಿಲಯ ಒಳಗಡೆ ತೋರಿಸ್ತಿದ್ವಿ. ಅವರು ಹಾಲು ಕರೀತಾ ಇದಾರೆ.
ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿ ಕೆಳಗಡೆ ನೋಡ್ಕೊ ಬನ್ನಿ ಅಂದ್ರು. ಅದಕ್ಕೆ ಇಲ್ಲೊಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಇಲ್ಲೆಲ್ಲ ಆಕ್ಚುಲಿ ಚಿಕ್ಕ ಚಿಕ್ಕ ಹಸುಗಳಿದೆ ಬ್ರೋ, ಸಿಕ್ಕಾಪಟ್ಟೆ ದೊಡ್ಡದು ಬ್ರೋ ಇದು. ನೀವು ಆಕ್ಚುಲಿ ಗಾಡಿ ಅಲ್ಲೇ ಪಾರ್ಕಿಂಗ್ ಮಾಡಿ ಬರ್ಬೇಕು, ವಾಕಲ್ಲೇ ಓಡಾಡ್ಬೇಕು. ಇಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ 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 ಬರ್ತಾವ, ನಮ್ಮನ್ನ ನೋಡಿ ಹತ್ರ ಬರ್ತಾವನೆ. ಮೂಗ್ದಾರಕ್ಕೆ ಕಟ್ಟವ್ರೆ, ಅದಕ್ಕೆ ಮುಂದೆ ಬರ್ತಾ ಇಲ್ಲ. ಬೇರೆ ಬೇರೆ ತಳಿ ದನಗಳೆಲ್ಲ ಇದಾವಲ್ಲ ಏನ್ ಬ್ರೋ? ಬೇರೆ ಬೇರೆ ತಳಿ ದನಗಳೆಲ್ಲ ಇದ್ದಂಗೆ ಹೌದೌದು, ಎಲ್ಲಾ ಜಾತಿ ದನಗಳಿದೆ, ಕಾಣ್ಬೋದು. ಈ ನಾರ್ತ್ ಅವು ಮತ್ತೆ ನಮ್ಮ ಕರ್ನಾಟಕ ಎಲ್ಲಾ ಸೈಡ್ ಇದೆ ಅಲ್ವಾ? ಸುಮಾರು ದನಗಳಿದಾವೆ. ಇವತ್ತರಿಂದ ಸಿಕ್ಕಾಪಟ್ಟೆ ಮೆಡಿಸನ್ ಯೂಸ್ ಮಾಡ್ತಾರೆ, ನಿಮ್ಗೆ ಗೊತ್ತು. ಮತ್ತೆ ಇವನ್ ಈ ತರ ಗಂಜಾಳದಿಂದನೂ ಪೂಜೆಗೆ ಹೋಮಕ್ಕೆ ಎಲ್ಲ ಬಳಸ್ತಾ ಇರ್ತಾರೆ ಅಲ್ವಾ ಬ್ರೋ? ಅಲ್ಲಿ ಹಿಂದೆ ಒಂದು ಟೆಂಪಲ್ ಬೇರೆ ಇದೆ, ಗೋಶಾಲೆದು. ಇವಾಗ ಅಲ್ಲಿ ಹೋಗೋಣ. ಮತ್ತೇನಂದ್ರೆ ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ನಾವು ಊರ್ ಕಡೆ ತೊಪ್ಪೆನೆಲ ಅಂತ ತರಿಸ್ತಿದ್ರು. ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ನಮ್ಮ ಜನರೇಷನ್ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇವಾಗ 25, 23 ಇರೋರಿಗೆಲ್ಲ ಗೊತ್ತಿರುತ್ತೆ. ಆಕ್ಚುಲಿ ಹಿಂದೆ ಊರ್ ಕಡೆ ಈ ನಮ್ಮ ಮೈಸೂರು ರೂಟ್ ಡಿವಿಷನ್ ಆಗ್ಲಿ, ಚನ್ನಪಟ್ಟಣ, ಈ ರಾಮನಗರ ಈ ಕಡೆ ಎಲ್ಲ ಈ ನಾಟಿ ಹಸುದು ತೊಪ್ಪೆ ತಂದು ತಾರ್ಸೋರು ಅವಾಗ. ಏನ್ ಬ್ರೋ, ನಿಮ್ಗೆ ಅದು ಐಡಿಯಾ ಇದೆ ಅನ್ಸುತ್ತೆ, ನೋಡಿದೀರಾ? ಈ ತೊಪ್ಪೆ ನೆಲದಲ್ಲಿ ಆಗ ಆಕ್ಚುಲಿ ಮನೆಯನ್ನೆಲ್ಲ ತಾರಿಸ್ತಿದ್ರು. ನಾಟಿ ಹಸು ತೊಪ್ಪೆ ತಂದು ನೀರ್ ಹಾಕಿ ತಾರ್ಸೋರು. ಸಗಣಿ ಸಾರ್ಸೋದ್ ನಮ್ ಕಡೆ. ನಿಮ್ ಕಡೆ ಏನಂತೀರಾ? ಸಗಣಿ ಸಾರಿಸ್ತೀವಿ, ಸಗಣಿ ಸಾರ್ಸ. ಮದುವೆಗಳೆಲ್ಲ ಮಾಡ್ತಿದ್ವಿ ನಾವ್ ಅದನ್ನ ಆಕ್ಚುಲಿ ಅವಾಗ ಎಲ್ಲ ನಮ್ ಕಡೆ ಎಲ್ಲ ತೊಪ್ಪೆನೆಲ್ಲ ಮನೆಗಳು ಅಂತನೋರು. ತೊಪ್ಪೆ ಏನಾರ ವಾರ ಗೀರ ಮಾಡಿದ್ರೆ ಇಲ್ಲ ಹಬ್ಬ ಗಿಬ್ಬ ಬಂದ್ರೆ ಆಕ್ಚುಲಿ ನಾಟಿ ಹಸುದು ಸಗಣಿ ತಂದು ತಾರ್ಸೋರು. ಒಂದ್ 10-15 ವರ್ಷದಿಂದ ಹಳ್ಳಿ ಕಡೆ ಎಲ್ಲ ಮದುವೆಗೆಲ್ಲ ಮಾಡ್ತಾರೆ. ಇವಾಗೆಲ್ಲ ಮೋಲ್ಡ್ ಮನೆ, ಟೈಲ್ಸ್, ಗ್ರಾನೈಟ್ ಅಂತ ಬಂದಿದೆ. ಬಟ್ ಅವಾಗೆಲ್ಲ ಆಕ್ಚುಲಿ ಇದನ್ನೇ ಮಾಡ್ತಿದ್ದೆ. ಅವಾಗ ನಮ್ಗೆ ಆ ನೆಲದ ಮೇಲೆ ಕುತ್ಕೊ ಊಟ ಮಾಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಪಾಸಿಟಿವ್ ಎನರ್ಜಿ ಇರೋದು ಅವಾಗ. ಇವಾಗ ಅಲ್ಲೊಂದ್ ಇದೆ ಅಂತೆ, ನೋಡ್ಕೊಂಡ್ ಬರೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಹಿಂದೆ ಜಯದೇವ್ ನೆಲೆ ಅಂತ ಇದೆ. ಇಲ್ಲಿ ಫುಲ್ಲು ಒಣ ಹುಲ್ಲೆಲ್ಲ ಸ್ಟಾಕ್ ಇಟ್ಟಿದ್ದಾರೆ. ಈಗ ಕೆಲವು ಟೈಮ್ ಇದಿಲ್ದಾಗ. ಮತ್ತೆ ಇಲ್ಲಿ ಹಿಂಭಾಗ ನೀವು ನೋಡ್ಬೋದು, ಅಲ್ಲಿ ಹಿಂದೆ ನೋಡಿದ್ರೆ ಅಲ್ಲೇ ರೈಲ್ವೆ ಟ್ರ್ಯಾಕ್ ಇದು. ಅಲ್ಲೇ ರೈಲ್ವೆ ಟ್ರ್ಯಾಕ್ ಐತೆ ಮೇಲ್ಗಡೆ. ದೊಡ್ಡಬಳ್ಳಾಪುರದಲ್ಲಿ ಇರೋರಿಗೆಲ್ಲ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ. ಒಟ್ಟು ಈ ಕಡೆ ಘಾಟಿಗೆ ಬಂದವರೆಲ್ಲ ಸ್ವಲ್ಪ ಫ್ರೀ ಆಗ್ಬೇಕು, ಮೈಂಡ್ ಪೀಸ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಬಂದು ವಿಸಿಟ್ ಕೊಡಿ. ಯಾಕಂತಂದ್ರೆ ಸ್ವಲ್ಪ ತುಂಬಾ ವಿಶಾಲವಾಗೈತೆ, ಎಕರೆ ಗಟ್ಲೆ ಐತಿದು. ನಿಮ್ ನೋಡಕ್ ಸಾಲದು, ಇಲ್ಲೇ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಮತ್ತೆ ಒಳ್ಳೇದಕ್ಕೆ ಬೆಳೆಸ್ಕೊಳ್ಳಿ. ಸ್ಪಾಟ್ ಬಂದ್ರು ಅಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಇರುತ್ತೆ. ಇಲ್ಲೂ ಅಪ್ರಾಕ್ಸಿಮೇಟ್ ತುಂಬಾ ಇದೆ. ಎಷ್ಟು ಹಸು ಐತೆ ಅಂತ ನಮ್ಗೆ ಅಂದಾಜು ಗೊತ್ತಿಲ್ಲ. ಅಲ್ಲಿ ಯಾರನ್ನಾರ ಕೇಳ್ಬೇಕು ಟೋಟಲ್ ಗೋಶಾಲೆಯಲ್ಲಿ ಎಷ್ಟು ಹಸು ಇದುಗಳಿದಾವೆ ಅಂತ. ಇಲ್ಲೂ ಆಕ್ಚುಲಿ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡೋದು, ಅಲ್ಲಿಂದ ಶಿಫ್ಟ್ ಮಾಡೋದು ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಫುಲ್ಲು ಸಗಣಿ ಹಾಕಿರೋದೆಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊತಾರೆ, ಅಲ್ಲಿ ಬಿಡ್ಕೊಂತಾರೆ. ಮತ್ತೆ ಕೆಲವು ಟೈಮ್ ಬಿಸಿಲಿದ್ದಾಗ ಅಲ್ಲಿ ಶೀಟ್ ಇದೆ, ಮಳೆಗಾಲದಲ್ಲಿ ಆ ಕಡೆ ಇರ್ಬೋದು ಮೋಸ್ಟ್ಲಿ. ಬಾಕಿ ಟೈಮ್ ಇಲ್ಲಿ ಬಿಡ್ತಾರೆ ಅನ್ಸುತ್ತೆ ಬಿಸಿಲಿಗೆ. ಇದು ಓಪನ್ ಸ್ಪೇಸ್ ತರ ಇದೆ. ಈಗ ನಮ್ಮ ಕಡೆ ಎಲ್ಲ ಕೊಟ್ಟಿಗೆ ಅಂತೀವಿ, ಊರ್ ಕಡೆ ಎಲ್ಲ ಕೊಟ್ಟಿಗೆ ಕಟ್ಟಾಕೋಸ ಅಂತಾರೆ. ಆ ಥರ ಸಾಯಂಕಾಲ ಆದರೆ ಆ ಥರ ಇವಾಗ ಅದು ಮಾಮೂಲಿ ಅಪ್ಗ್ರೇಡ್ ವರ್ಷನ್ ಕೊಟ್ಟಿಗೆ ಥರ ಮಾಡಿದ್ದಾರೆ. ಇಲ್ಲಿ ಮಾಮೂಲಿ ಓಪನ್ ಆಗಿದೆ. ಆ್ಯಕ್ಚುಲಿ ಅವಕ್ಕೆ ಇದೇ ಜಾಸ್ತಿ ಇಷ್ಟ ಅನಿಸುತ್ತೆ. ಎಲ್ಲ ಥರ ತಳಿಗಳು ಇದಾವಲ್ವಾ ಬ್ರೋ? ನೆಕ್ಸ್ಟ್ ಲೆವೆಲ್ ಅಲ್ವಾ? ಸೂಪರ್ ಆಗಿದೆ, ಒಂದ್ಸಲಿ ವಿಸಿಟ್ ಮಾಡಿ. ಆ್ಯಕ್ಚುಲಿ ಘಾಟಿಗೆ ಬಂದವರೆಲ್ಲ ಇಲ್ಲಿ ಬರ್ಬೋದು ಖಂಡಿತವಾಗಿ ಸಿಗುತ್ತೆ. ಹಿಂದೆ ನೋಡಿ, ಅಲ್ಲಿ ಬೇಕಾದ್ರೆ ಶಶಾಂಕ್ ಬ್ರೋ ನೀವು ಮುಂಭಾಗ ನೋಡ್ತಿರ್ಬೋದು, ಸುತ್ತ ಫುಲ್ ಬೆಟ್ಟ ಗುಡ್ಡ. ಇಲ್ಲಿ ನೋಡಿ ಎಲ್ಲ ಚಿಕ್ಕ ಚಿಕ್ಕವು. ಕ್ಯಾಮ್ರಾ ತಗೋದ ನನ್ನೇ ನೋಡ್ತೈತೆ ನೋಡಿ ಆ ಮುಖದಲ್ಲಿ. ತೋರಿಸ್ತೀನಿ ನೋಡಿ. ಶಶಾಂಕ್ಪುರಾಗೆ ಅಲ್ಲಿ ಒಂದು ವರ್ಷ ಆಕ್ಚುಲಿ ಗುದ್ದಾಕ್ ಬಂತು, ಅದಕ್ಕೆ ಲೈಟ್ ಆಗಿ ಎದ್ರಕೊಂಡು ಹಂಗೆ ಮೇಲ್ ಮುಟ್ಟೋದು. ಇವೆಲ್ಲ ಆಕ್ಚುಲಿ ಹೈಟ್ ಕಡಿಮೆ ಅವೆ ಅಲ್ವಾ ಬ್ರೋ? ಅಲ್ಲಿದಾವೆ ಹೈಟ್ ಇರೋದು, ಹಂಗಂದ್ರೆ ಇದು ಕಡಿಮೆ ಅಲ್ಲ. ಅಲ್ಲಿ ನೋಡಿ, ಅಲ್ಲಿ ಒಳಗಡೆ ಇರೋವೆಲ್ಲ ನಾಟಿ ಹಸು, ನಮ್ಮ ಸೈಡ್ ಅವು. ಈ ನಮ್ಮ ಡಿವಿಷನ್ ಬರ್ತಾವಲ್ವಾ, ಅವು ಒಳಗಡೆ ಎಲ್ಲ ನೀವು ನೋಡ್ತಾ ಇರ್ಬೋದು ನಾಟಿ ಹಸುಗಳು. ನೋಡಿ ಇವಾಗ ತಾನೇ ಜಸ್ಟ್ ನಾವು ಮಾತಾಡ್ಕೊಂಡ್ವಿ, ಆಗ್ಲೇ ಇಲ್ಲಿ ಎಲ್ಲ ಒಂದೊಂದೇ ಬಿಡ್ತಾವ್ರ. ಅಲ್ಲಿ ನೋಡಿ ಯಶು ಅವರು ಒಂದೊಂದೇ ಬಿಡ್ತಾವ್ರೆ. ನಮ್ಮ ಕಡೆ ಆಕ್ಚುಲಿ ತಿಂಡಿ ಅಂತೀವಿ, ತಿಂಡಿ ಬೂಸ ಅವು ಕಿತ್ತಾಡ್ತೈತೆ. ಅವ್ರು ಒಂದೊಂದೇ ಬಿಡ್ತಾವ್ರೆ. ಪೀಡ್ಸ್ ಅಂತಾರಲ್ಲ, ಪೀಡ್ಸ್ ಮೂಟೆಗಳ್ದೆಲ್ಲ ಪೀಡ್ಸ್ ಹಾಕೋರಿ, ಅವು ತಿಂತಾ ಐತೆ.
ನಾನು ಸುಮಾರು ಸತಿ ಬಂದಿದ್ದೆ ಇಲ್ಲಿ ಘಾಟಿಗೆ ಬ್ರೋ, ಅದ್ರ ಸ್ಪಾಟ್ ನೋಡಿರ್ಲಿಲ್ಲ. ನೆಕ್ಸ್ಟ್ ಲೆವೆಲ್ ಇದು ನೋಡಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜು ಶ್ರೀನಿವಾಸ ಅಂತ ಅಂದ್ಬಿಟ್ಟು. ಹಾಂ, ನೀವು ಇಲ್ಲೇ ಇರೋದಾ? ಅಪ್ಪನಿಂದ ಇದು ಹಾಂ, ಬಚ್ಚಿ ಇದು ಏನಂತಾರ ಅಣ್ಣ, ಟೋಟಲ್ ಎಷ್ಟವ ಅಣ್ಣ ಇಲ್ಲಿ ಎಲ್ಲ ಹಸುಗಳು? ಎಲ್ಲ ಸತಿ ಸೇರಿಸಿ ಒಂದು 680 ಇದಾವೆ. ಎಷ್ಟು? 480? 680. 680 ಟೋಟಲ್ ಎಲ್ಲ ಫುಲ್ಲು. ಹ್ಞೂ, ಅಲ್ಲಿ ಕಾವೇರಿ ನಿಲಯ ಅಂತ ಅಲ್ಲೆಲ್ಲ ಐತಲ್ಲ, ಅದೆಲ್ಲ ಸೇರಿ ಎಲ್ಲ ಸೇರಿಸಿ ಎಲ್ಲ ಸೇರಿಸಿ 680 ಸೇರಿಸಿ ಎಲ್ಲ ಸೇರಿಸಿ ಎಲ್ಲ ಕರುಗಳು ಎಲ್ಲನೂ ಸೇರ್ಸಾ? ಒಂದು 700. ಹಾಂ, ನೀವು ಇಲ್ಲೇ ಇರೋದಾ? ಅಪ್ಪನ ಇಲ್ಲೇ ಇದ್ದೀವಿ. ಹಾಂ ಬಚ್ಚಿ ಅವರು ಹಾಂ. ಎಲ್ಲ ಒಬ್ಬರಿಂದ ಹೋಯ್ತು ಬರ್ತೀವಿ. ಇಲ್ಲ ನೀವೇ ಇಲ್ಲೇ ನೋಡ್ಕೊತಾ ಇರ್ತೀರ ಪ್ರತಿಯೊಂದು? ನಾನು ನೋಡ್ಕೊತಾರೆ. ನಿಮಗೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟವಲ್ವ ಇವು? ಹೌದಾ? ನಿಮ್ಗೇನು ಮಾಡಲ್ಲ ಒಳಗಡೆ ಹೋದರೆ? ಏನು ಮಾಡಲ್ಲ. ಹಾಂ, ಪ್ರತಿಯೊಂದು ಎಲ್ಲ ನೀವು ತಿಂಡಿ ಹಾಕೋದು ಮತ್ತು ಎಲ್ಲ ನೀವೇ ನೋಡ್ಕೊಳ್ಳೋದು? ನೀರು ಪ್ರತಿಯೊಂದು? ಯಾರು ಅಜ್ಜ ಹಾಕುವೆ ಹಾಂ, ಇನ್ನೊಬ್ಬ ಬರ್ತಾರೆ. ಇನ್ನೊಬ್ರು ಬರ್ತಾರೆ. ಓಕೆ ಓಕೆ. ಒಟ್ಟು ಟೋಟಲ್ 680 ಐತಾ ಇಲ್ಲಿ? ಹ್ಞೂ, 680. ಎಷ್ಟು ವರ್ಷ ಆಯ್ತಣ್ಣ ಇದು ಓಪನ್ ಆಗಿ? ನಮಗೆ ಗೊತ್ತಿಲ್ಲ, ಆದರೆ 2007 ಅಂತ ಅಂತವ್ರೆ. ನಮಗೂ ಸರಿ ಗೊತ್ತಿಲ್ಲ. ಒಟ್ಟು ಅಂದಾಜು ನಿಮ್ಮ ಪ್ರಕಾರ 2007? ಅವ್ರು ನಮಗೂ ಸರಿ ಗೊತ್ತಿಲ್ಲ. ಓಪನ್ ಆಗಿದೆ 2007 ಅಂತ ಅಂತವ್ರೆ. ಹಾಂ, ಅದ್ರ ಬಗ್ಗೆ ನನಗೆ ಸರಿ ಗೊತ್ತಿಲ್ಲ. ಇದೆಲ್ಲ ಯಾರು ಮೇಂಟೈನ್ ಮಾಡೋದು? ಇದು RSS ಅವ್ರದ್ದು ಹೌದಾ? ಸಂಘ. ಕೋಟೆಯವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಒಂದು 9 ತಿಂಗಳಿಂದ ಮಾಡ್ತಾ ಇದೀವಿ. 9 ತಿಂಗಳಿಂದ. ಅಣ್ಣ ನೀವು ಇಲ್ಲೇ ಇರ್ತೀರಾ? ಇಲ್ಲೇ ಇದೆ ನಮ್ಮ ರೂಮ್. ಇಲ್ಲೇ ರೂಮ್ ಕೊಟ್ಟವ್ರಾ? ರೂಮ್ ಕೊಟ್ಟಿದ್ದಾರೆ. ಟೋಟಲ್ ಇಲ್ಲಿ ಎಷ್ಟವ ಅಣ್ಣ ಹಸುಗಳೆಲ್ಲ? 680 ಇದಾವೆ, 70 ಮೇಲೆ ಇದಾವೆ ಎಲ್ಲ ಕರಾಗಿರ ಎಲ್ಲ ಸೇರಿ? ಸೇರಿ. ಈಗ ಅಲ್ಲಿ ಕಾವೇರಿ ನಿಲಯ ಅಂತ ಎಲ್ಲ ಕಡೆ ಒಂದೊಂದು ಇದು ಮಾಡವ್ರಲ್ವಾ, ಅದು ಏನು ಇದು ಡಿವೈಡ್ ಮಾಡವ್ರ ಈ ಥರ ಸೆಕ್ಷನ್ಗಳು? ಅದೇ ಶೆಡ್ ಇದ್ದಾವೆ, ಬೇರೆ ಬೇರೆ ಮಾಡಿರ್ತಾರೆ. ಅಲ್ಲಿ ಮಲ್ನಾಗಿಡ್ಡ ಅದಾವೆ. ಹಾಂ ಹಾಂ. ಕಾವೇರಿಯಲ್ಲಿ ಮಲ್ನಾಗಿಡ್ಡ, ಹಾಂ ಸುರಬಿಯಲ್ಲಿ ಕಾಂಗ್ರೆಸ್ಸು ಮತ್ತು ಗೀರಸ್ಸು ಇದೆ. ಹಾಂ, ಓಕೆ. ಈ ಥರ ಇದ್ರ ನಿವಾರಣೆ ಮಾಡವ್ರೆ ಬೇರೆ ಬೇರೆ ಎಲ್ಲ ಅಂತ. ಸುರಬಿ ಮಾಡಿದ್ದಾರೆ. ಈಗ ಸುರಬಿಯಲ್ಲಿ ಫುಲ್ ಹಾಲ್ಕರಿ ಹಸುಗಳು? ಹಾಲ್ಕರ ಹಸುಗಳು ಸುರಬಿಯಲ್ಲಿ. ಹಾಂ, ಆಮೇಲೆ ಹೊಸ ಶೆಡ್ ಅಂತಿದೆ ಹಾಂ. ಅಲ್ಲಿ, ಅಂದ್ರೆ ಹೊಸ ಶೆಡ್ ಅದು ಹೆಸರಿದೆ. ಇದು ಟೋಟಲ್ ಎಷ್ಟು ಎಕರೆ ಐತಣ್ಣ? 110 ಎಕರೆ ಇದೆ ಜಮೀನು. ಎಲ್ಲ ಜಮೀನು 110 ಎಕರೆ ಇದೆಯಾ? RSS ಅವ್ರು ಎಲ್ಲ ಮೇಂಟೆನೆನ್ಸ್ RSS RSS ಅವ್ರು ಮೇಂಟೈನ್ ಮಾಡ್ತಾರದ? ಸೇವಕ ಸಂಘ ಮಾಡ್ತಾರೆ. ಹಾಂ, ಓಕೆ. ನಿಮ್ಮ ಹೆಸರು ಅಣ್ಣ? ಚಿದಾನಂದ್ ಅಂತ. ಹೌದಾ? ನೀವು ಪ್ರತಿಯೊಂದು ಅಡುಗೆ ಗಿಡ್ಗೆಲ್ಲ ನೀವೇ ಮಾಡ್ಕೊತೀರಾ? ಇಲ್ಲ, ಅಲ್ಲಿ ಕ್ಯಾಂಟೀನ್ ಇದೆ ಅವ್ರದ್ದು. ಇದು ಬರ್ತೀನಿ, ಅವರೇ ಕೊಡ್ತಾರೆ ಊಟ. ಹೌದಾ? ಊಟ ಎಲ್ಲ ಇಲ್ಲಿ ಇರೋ ಜನರಿಗೆ ಎಲ್ಲರಿಗೆ ಅವರಿಗೆ. ಎಷ್ಟು ವರ್ಷ ಆಯ್ತು ಓಪನ್ ಆಗಿದೆ? ಇದು ಒಂದು 20 ವರ್ಷ ಮೇಲಾಗಿದೆ. 20 ವರ್ಷ ಮೇಲಾಗಿದೆಯಾ? ಮತ್ತೆ ನೀವು ಊರಿಗೆ ಹೋಗೋದೆಲ್ಲ ತಿಂಗ್ಳಿಗೆ ಒಂದ್ಸಲ ಆ ಥರನಾ? ನಾವು ಇಲ್ಲಿ ಅಂದ್ರೆ ನಮ್ದೆಲ್ಲ ಪ್ರೈಮರಿ ದೊಡ್ಡಬಳ್ಳಾಪುರಲ್ಲಿ ಇರ್ತಾರೆ. ಹೌದಾ? ನೀವು ಇಲ್ಲಿ ಅವಾಗ ಹೋಗ್ತಾ ಇರ್ತೀರಿ? ಅವಾಗ ಹೋಗೋದು ಮಾಡ್ತೀವಿ. ಮತ್ತೆ ಇಲ್ಲಿ ಯಾವ್ದು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ? 74 ಜನ ಮಾಡ್ತಾರೆ. 70 ಜನ ಹೆಂಗೆ ಮಾಡ್ತಾರೆ. ಹತ್ತತ್ರ 74-80 ಜನ ಎಲ್ಲ ಅಕೌಂಟೆಂಟ್ಸು, ಆಫೀಸರ್ಸ್ ಎಲ್ಲ ಸೇರಿ. ಪ್ರತಿಯೊಂದು ಏನೇ ಆದ್ರೂ ಎಲ್ಲ ನೀವು ನೋಡ್ಕೊಂತ ಇರ್ತೀರಾ ಇಲ್ಲ ಹಸುಗಳು? ಎಲ್ಲ ಮೇಂಟೈನ್ ಮಾಡೋದಿಲ್ಲ. ಗೊಬ್ಬರ ಗುಡಿಸೋದು, ಜಗಣಿ ಎತ್ತಕೋದು, ಮೇವು ಹಾಕೋದು. ಇಲ್ಲಿ ಯಾವುದೇ ಥರ ಏನು ವೇಸ್ಟ್ ಆಗಲ್ಲ. ಪ್ರತಿಯೊಂದು ಗಂಜಲ ಆಗಲಿ ಎಲ್ಲ ಪ್ರತಿಯೊಂದು ಇದು ಮಾಡ್ತಾರೆ. ಮತ್ತೆ ಅಲ್ಲಿ ಕೆಳಗಡೆ ಏನು ಆಫೀಸಲ್ಲಿ ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ ಅಂದ್ರೆ? ಹೌದಾ? ಮಾರ್ಕೆಟಿಂಗ್ ಇದೆಯಲ್ಲ. ಹೌದಾ? ಕೌಂಟರ್ ದನದಿಂದ ಉತ್ಪಾದನೆ ಆಗುತ್ತಲ್ಲ ಅದೆಲ್ಲ. ಧೂಪ, ದೀಪ, ಪ್ರತಿಯೊಂದು ಸಗಣಿಯಿಂದನೇ ಎಲ್ಲ ಇಲ್ಲಿ ಬಂದವರು ತಗೊಂಡ್ ಹೋಗ್ಬೋದು. ಗಣೇಶನ ಚೌತಿಯಲ್ಲಿ ಗಣೇಶನ ಮಾಡ್ತಾರ, ದೀಪಾವಳಿ ಪಣತಿ ಮಾಡ್ತಾರ ಸಗಣಿಯಿಂದ. ಇಲ್ಲಿ ಬಂದವರು ಅದನ್ನ ತಗೋಗ್ಬೋದು. ತುಪ್ಪ ಮಾರಾಟ ಮಾಡ್ತಾರ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ವೇಸ್ಟ್ ಆಗಲ್ಲ ದನ. ಆಮೇಲೆ ಮನೆಗೆಲ್ಲ ತುರಿಕೆ ಬರ್ತಿದ್ರೆ ಅದಕ್ಕೆಲ್ಲ ಸಾಬೂನು, ಶಾಂಪು, ಫೇಸ್ ವಾಶ್ ಅಂತ ಅದೆಲ್ಲ ಇದು ಬಂದ್ವಿ. ಮುಗೀತಿಲ್ಲಿಗೆ ಏನೋ 110 ಎಕರೆ ಅಂತಪ್ಪ. ಆದ್ರೆ ಏನೋ ಒಂಥರ ಸಮಾಧಾನ ಅಲ್ವಾ ಬ್ರೋ? ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಖುಷಿ ಆಯ್ತು, ಸಮಾಧಾನ ಆಯ್ತು. ಮತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ, ರಾಷ್ಟ್ರ ಸಾಕಾಗಿಲ್ಲ ತಂದು ಇಲ್ಲಿ ಕೊಡ್ಬೋದಲ್ವಾ? ಅಲ್ವಾ? ಔಟ್ ಸೈಡ್ ರೋಡ್ ಸೈಡ್ ಏನಾರ ಇದು ಮಾಡ್ತೀರಾ ಅಂದ್ರೆ. ಫೈನಲಿ ಗೋಶಾಲೆ ಎಲ್ಲ ನೋಡ್ಕೊ ಬಂದ್ವಿ. ನೀವು ಈಗ ಘಾಟಿ ಹತ್ರ ಬಂದವರೆಲ್ಲ, ಇವಾಗ ಘಾಟಿ ಟೆಂಪಲ್ಗೆ ಬಂದವರೆಲ್ಲ ಇಲ್ಲೇ ಬರ್ಬೋದು. ಆ್ಯಕ್ಚುಲಿ 1.5 ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ. ಮತ್ತು ರೋಡು ನೀಟಾಗಿದೆ, ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರೋಡ್ದು ಇಲ್ಲ ಪ್ರಾಬ್ಲಮ್ ಅಂತ ಅನ್ನೋ ಥರ ಏನಿಲ್ಲ. ಮತ್ತು ಅಲ್ಲಿ ಬರ್ಬೇಕಾದ್ರೆ ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗ್ ಇರುತ್ತೆ. ಆ ಚೆಕ್ಕಿಂಗಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಮತ್ತು ಇಲ್ಲಿ ಪ್ರತಿಯೊಂದು ನೋಡಾದ್ಮೇಲೆ ಅಲ್ಲಿ ಗೋಶಾಲೆಯಲ್ಲಿ ಯಾವುದೇ ಥರ ನೀವು ಪ್ರಾಡಕ್ಟ್ ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು. ಹಸುವಿಂದ ಎಲ್ಲ ತಯಾರಿಸುವಂಥ ಐಟಮು ಪ್ರತಿಯೊಂದು, ಇವಾಗ ಅವರು ಸೋಪು ಏನೇನೋ ಹೇಳಿದ್ರು,
ನಮ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಅಲ್ಲಿ ಒಳಗಡೆ ನಾವು ವಿಸಿಟ್ ಕೊಟ್ಟಿಲ್ಲ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ತಯಾರಿಸುವಂಥ ಐಟಮ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಮತ್ತು ಇಲ್ಲಿ ತುಂಬ ವಿಶಾಲವಾಗೈತೆ, 110 ಎಕರೆ ಇದೆಯಂತೆ ಇದು. ಯಪ್ಪ, ನಾವೊಂದು ರೌಂಡ್ ಬಂದ್ವಿ. ಒಟ್ಟು ನೆಕ್ಸ್ಟ್ ಲೆವೆಲ್ ಇದೆ, ಪೀಸ್ ಆಗಿದೆ. ಆ್ಯಕ್ಚುಲಿ ಇದು ಬೆಟ್ಟ ಗುಡ್ಡ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಗೊತ್ತಾಗಲ್ಲ ಪ್ರಾಣಿಗಳ ಮಧ್ಯೆ. ಮತ್ತೆ ವಿಡಿಯೋ ಇಷ್ಟ ಈ ತರ ಒಂದ್ ಪ್ಲೇಸ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅನ್ಕೊಂತೀನಿ. ಇಲ್ಲಿ ಆಕ್ಚುಲಿ ಅಲ್ಲಿ ತುಂಬಾ ಜನಕ್ಕೆ ಇಲ್ಲಿರೋರಿಗೆಲ್ಲ, ಲೋಕಲ್ ಅವ್ರಿಗೆ, ದೊಡ್ಡಬಳ್ಳಾಪುರದವ್ರಿಗೆಲ್ಲ ಗೊತ್ತಿರುತ್ತೆ. ಹೊರಗಡೆಯಿಂದ ಬರೋರಿಗೆ ಇದು ಆಲ್ಮೋಸ್ಟ್ ಗೊತ್ತಿರಲ್ಲ. ಮಸ್ಟ್ ವಿಸಿಟ್ ವಿಸಿಟ್ ಕೊಟ್ಟು ಹೋಗಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.